ನಿಮಿಷ ಬ್ರೇಕ್ ಕೊಡ್ರಿ, ಆಮೇಲೆ ನಿಮ್ದೇ ಇಲ್ಲ. ಏನಿಲ್ಲ ಅಧ್ಯಕ್ಷರು ಮತ್ತೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಹಾಜರಾಗಿ ಅಧ್ಯಕ್ಷರ ಮೌಖಿಕ ಆದೇಶದ ಮೇರೆಗೆ ನಿವೇಶನ ರೈತರಲ್ಲಿ ಮೊದಲನೇ ಪಟ್ಟಿಯಲ್ಲಿ ಇವರನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ಅದೊಂದು ಅವಕಾಶ. ಮತ್ತು ಈಗಾಗಲೇ ದಾಖಲಾತಿಗಳೇನು ಸುಟ್ಟು ಕರ್ಕಲಾಗಿದೆಯೋ ಅದನ್ನು ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ದೃಢೀಕರಣವನ್ನು ಕೊಡಿ ಅಂತ ಹೇಳಿದ್ದಾರೆ. ಅದು ಎರಡನೇ ವಿಚಾರದ್ದು. ಮತ್ತು ಮೂರನೇ ವಿಚಾರದ್ದು, ನಿವೇಶನ ರೈತರ ಸೈಟ್ ಹಂಚಿಕೆ ನಂತರ ವಸತಿ ನಿರ್ಮಂಡಳಿಯಿಂದ ಬರ್ತಕ್ಕಂಥ ಮನೆಗಳಲ್ಲಿ ಮೊದಲನೇ ಆದ್ಯತೆಯಲ್ಲಿ ವಸತಿಯನ್ನು ಮಂಜೂರಾತಿ ಮಾಡಬೇಕು ಇವರಿಗೆ ಅಂತ ಮೌಖಿಕವಾಗಿ ಅಧ್ಯಕ್ಷರು ಹೇಳಿದ್ದಾರೆ. ಅದರಂತೆ ನಾವು ಇವರಿಗೆ ಆಶ್ವಾಸನೆಯನ್ನು ಕೊಟ್ಟು ಗ್ರಾಮ ಪಂಚಾಯಿತಿ ವತಿಯಿಂದ ಸಹಾಯಧನವನ್ನು ಇವರಿಗೆ ನೀಡ್ತಾರೆ. ಏನು ಮಾಲೂರು ತಾಲೂಕು ರಾಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಜನಹಳ್ಳಿಯಲ್ಲಿ ದಿನಾಂಕ 1/11/2025 ಸೋಮವಾರ ಮಾರಿಕಾಂಬಾ ಗ್ಯಾಸ್ ಏಜೆನ್ಸಿಯಿಂದ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ಗ್ಯಾಸು ಆಕಸ್ಮಿಕವಾಗಿ ಮತ್ತು ಅವೈಜ್ಞಾನಿಕವಾಗಿ ಇರ್ತಕ್ಕಂಥ ಗ್ಯಾಸ್ ಸಿಲಿಂಡ್ರು ಬ್ಲಾಸ್ಟ್ ಆಗಿರೋ ಉದ್ದೇಶ ಇವತ್ತು ಈ ಅಮ್ಮನಿಗೆ ಮನೆಯೆಲ್ಲ ಕರಕಲಾಗಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸು ಮತ್ತು ಆಹಾರ ಪದಾರ್ಥಗಳು ಎಲ್ಲವೂ ಕೂಡ ಕರಕಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರು, PDOಸರು ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಆ ಮನೆಯನ್ನು ಪರಿಶೀಲನೆ ಮಾಡಿ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ಆರ್ಥಿಕ ಸಹಾಯವನ್ನು ಕೊಡಬೇಕು ಅಂತೇಳಿ ಕೂಡ ಅಧ್ಯಕ್ಷರು ಮೇರೆಗೆ ಒತ್ತಾಯ ಮೇರೆಗೆ ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಅಧ್ಯಕ್ಷರು ಒಂದು ಮೌಖಿಕವಾಗಿ ಸಿಬ್ಬಂದಿಯವರಿಗೆ ಒಂದು ಆದೇಶವನ್ನು ಮಾಡಿದ್ದಾರೆ. ಈಗೇನು ತಾಲೂಕು ಆಡಳಿತ ನಿವೇಶನಗಳನ್ನ ನಿರ್ಗತಿಕ ರೈತರಿಗೆ ನಿವೇಶನ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಪಟ್ಟಿ ಮಾಡ್ತಾ ಇದೆ. ಆ ಪಟ್ಟಿಯಲ್ಲಿ ಮೊದಲ ಆದ್ಯತೆಯನ್ನ ಇಂಥ ಫಲಾನುಭವಿಗಳಿಗೆ ಕೊಡಬೇಕು ಪ್ರಾಮಾಣಿಕವಾಗಿ ಅಂತೇಳಿ ಕೂಡ ಮೌಖಿಕವಾಗಿ ಅಧ್ಯಕ್ಷರು ಸಿಬ್ಬಂದಿಯವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಇದು ಕೂಡ ಅವೈಜ್ಞಾನಿಕವಾಗಿ ಆಗಿರ್ತಕ್ಕಂಥ ಘಟನೆ ಆಗಿರೋದ್ರಿಂದ ತಾಲೂಕಿನ ಶಾಸಕರು KY ನಂಜೇಗೌಡ ಸಾಹೇಬರು ಕೂಡ ನಮಗೆ ಸೂಚನೆಯನ್ನು ಕೊಟ್ಟು ನೀವು ಗ್ರಾಮ ಪಂಚಾಯಿತಿಯಿಂದ ಅಲ್ಲಿ ಭೇಟಿ ಕೊಟ್ಟು ಆರ್ಥಿಕ ಸಹಕಾರವನ್ನು ಕೊಡಬೇಕು, ಮತ್ತೆ ಏನೆಲ್ಲ ಸೌಲಭ್ಯಗಳು ಅಮ್ಮನಿಗೆ ಒಬ್ಬ ದಲಿತ ಹೆಣ್ಣು ಮಗು ಆಗಿರೋದ್ರಿಂದ ಏನೆಲ್ಲ ಸೌಲಭ್ಯಗಳು ಪಂಚಾಯಿತಿಯಿಂದ ಮತ್ತೆ ತಾಲೂಕು ಆಡಳಿತದಿಂದ ನೀಡಬೇಕು ಅಂತಿದೆಯೋ ಅವೆಲ್ಲ ಕೂಡ ನೀಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಹಾಗಾಗಿ ಇವತ್ತು ಸಹಕಾರ ಕೊಟ್ಟಂತ ಎಲ್ಲರಿಗೂ